ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಮರಳಿ ಪ್ರಕೃತಿಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ನಿಮಗೆ ಸಮಸ್ಯೆ ಅಥವಾ ರೋಗದ ಮೂಲ ಇರುವಂಥದ್ದು ಮನಸ್ಸಿನಲ್ಲಿ ಅಂತ. ಹಾಗಾಗಿ ಈ ಮನೋಮಯ ಕೋಶಕ್ಕೆ ಥೆರಪಿ ಬೇಕು ಅಂತ ಹೇಳಿದ್ದೆ. ಅಷ್ಟು ಮಾತ್ರ ಅಲ್ಲ, ಈ ಎಲ್ಲ 5 ಕೋಶಗಳ ಬಗ್ಗೆ ಕೂಡ ವಿವರಿಸಿದ್ದೆ. ಇವತ್ತು ಅನ್ನಮಯ ಕೋಶ ಅಥವಾ ಫಿಸಿಕಲ್ ಬಾಡಿಯನ್ನು ಯಾವ ರೀತಿಯಲ್ಲಿ ಯಾವುದೇ ರೀತಿಯ ಮೆಡಿಸಿನ್ಗಳು ಅಥವಾ ಡ್ರಗ್ಗಳು ಇಲ್ಲದೆ ನೀವು ಆರೋಗ್ಯವಂತವಾಗಿ ಇಟ್ಕೊಳ್ಬೋದು ಅನ್ನುವಂಥದ್ದನ್ನು ನೋಡುವ. ಮೊದಲನೇದಾಗಿ ಯೋಗಿಕ್ ಕ್ರಿಯಾಸ್ ಅಂತ, ಯೋಗದಲ್ಲಿರುವಂತಹ ಕೆಲವು ಕ್ರಿಯೆಗಳಿದ್ದಾವೆ. ಅದು ಧೌತಿ, ಬಸ್ತಿ, ನೇತಿ ಮತ್ತು ಕಪಾಲಭಾತಿ, ತ್ರಾಟಕ ಮುಂತಾದಂತಹ ಅನೇಕ ಯೌಗಿಕ ಕ್ರಿಯೆಗಳಿದ್ದಾವೆ, ನೌಲಿ ಅಂಥದ್ದೆಲ್ಲ. ಈ ಎಲ್ಲ ಕ್ರಿಯೆಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ, ಒಂದು ಎಕ್ಸ್ಪರ್ಟ್ ಗೈಡೆನ್ಸಲ್ಲಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ನಿಮ್ಮ ದೈಹಿಕ ಆರೋಗ್ಯಕ್ಕೆ ಅದು ಬಹಳಷ್ಟು ಸಹಕಾರಿಯಾಗ್ತದೆ ಮತ್ತು ಏನು ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ. ಮುಖ್ಯವಾಗಿ ಈ ಕ್ರಿಯೆಗಳನ್ನು ಮಾಡುವ ಉದ್ದೇಶ ಏನು ಅಂದರೆ, ಒಂದು, ನಿಮ್ಮ ದೇಹವನ್ನು ರೀವೈಟಲ್ ಮಾಡುವಂಥದ್ದು, ವೈಟಾಲಿಟಿಯನ್ನು ಜಾಸ್ತಿ ಮಾಡುವಂಥದ್ದು, ಪ್ರಾಣಶಕ್ತಿಯನ್ನು ವೃದ್ಧಿ ಮಾಡುವಂಥದ್ದು ಒಂದು. ದೇಹದಲ್ಲಿ ಅಂದರೆ ದೇಹಕ್ಕೆ ಪ್ರಾಣದ ಚಲನೆಯನ್ನು ಸುಲಲಿತ ಮಾಡುವಂಥದ್ದು, ದೇಹದ ಎಲ್ಲ ಭಾಗಗಳಿಗೆ, ಅದು ಒಂದು. ಇನ್ನೊಂದು, ಎಲ್ಲ ಆರ್ಗನ್ಗಳನ್ನು ಕಾರ್ಯದಕ್ಷತೆಯನ್ನು ಜಾಸ್ತಿ ಮಾಡುವಂಥದ್ದು. ಇನ್ನೊಂದು ಅಂದರೆ ಡಿಸೆನ್ಸಿಟಿವಿಟಿ ಅಂತ. ಡಿಸೆನ್ಸಿಟಿವಿಟಿ ಅಂದರೆ ಕೆಲವು ಸಮಸ್ಯೆಗಳಿರಬಹುದು, ಈಗ ಅಲರ್ಜಿ ಇರಬಹುದು ಅಥವಾ ನಮ್ಮ ದೇಹದಲ್ಲಿ ಕಾಣಿಸಿಕೊಳ್ಳುವಂತಹ ಕೆಲವು ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ಸ್ ಇರಬಹುದು. ಅದನ್ನೆಲ್ಲವನ್ನು ಕಡಿಮೆ ಮಾಡುವಂಥದ್ದು. ಸಡನ್ನಾಗಿ ಈಗ ಸ್ವಲ್ಪ ಧೂಳಿನ ಕಣ ಇದ್ದರೆ ಕೆಲವರಿಗೆ ತಕ್ಷಣ ಸ್ನೀಸಿಂಗ್ ಅಂದರೆ ಸೀನುವಿಕೆ ಸ್ಟಾರ್ಟ್ ಆಗುವಂಥದ್ದು. ಇಂತಹ ಸಮಸ್ಯೆಗಳೆಲ್ಲ ಇದ್ದಾಗ ಅಲ್ಲಿ ಈ ಕ್ರಿಯೆಗಳನ್ನು ಮಾಡೋದ್ರಿಂದ ಆ ಒಂದು ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ಸನ್ನು ಕಡಿಮೆ ಮಾಡಬಹುದು. ಇನ್ನು ಬರುವಂಥದ್ದು ನಮ್ಮ ದೇಹಕ್ಕೆ ಶಿಥಿಲೀಕರಣ ವ್ಯಾಯಾಮ ಅಂತ, ದೇಹಕ್ಕೆ ಥೆರಪಿ ಅಂತ ಹೇಳಿದ್ನಲ್ಲ ಅನ್ನಮಯ ಕೋಶಕ್ಕೆ, ಅದರಲ್ಲಿ ಶಿಥಿಲೀಕರಣ ವ್ಯಾಯಾಮ ಅಂದರೆ ಲೂಸ್ನಿಂಗ್ ಎಕ್ಸಸೈಸಸ್ ಅಂತ. ಅದು ಸಣ್ಣ ಸಣ್ಣ ಎಕ್ಸಸೈಸ್ಗಳು ಅಥವಾ ವ್ಯಾಯಾಮಗಳು. ಈಗ ನೆಕ್ ಮೂಮೆಂಟ್ಸಿಂದ ಹಿಡಿದು ಕತ್ತಿಗೆ ಹಿಂದೆ ಮುಂದಕ್ಕೆ ಮಾಡುವಂಥದ್ದು, ಕತ್ತನ್ನು ಈ ರೀತಿ ತಿರುಗಿಸಿ ಒಂದು 10 ಸಲ ತಿರುಗಿಸುವಂಥದ್ದು, ಅಥವಾ ಈ ರೀತಿ, ಅಥವಾ ರೊಟೇಟಿಂಗ್ ಮೂಮೆಂಟ್ಸ್ ಕೊಡುವಂಥದ್ದು. ಇನ್ನು ಶೋಲ್ಡರ್ ಜಾಯಿಂಟ್ಸ್ಗಿರಬಹುದು, ಎಲ್ಬೋ ಜಾಯಿಂಟ್, ರಿಸ್ಟ್ ಇರಬಹುದು, ವೇಸ್ಟ್, ಎಲ್ಲ ದೇಹದ ಎಲ್ಲ ಜಾಯಿಂಟ್ಗಳಿಗೆ ಚಲನೆಯನ್ನು ಕೊಡುವಂಥದ್ದು, ಕೆಲವು ರೀತಿಯ ಮೂಮೆಂಟ್ಗಳು, ವ್ಯಾಯಾಮಗಳನ್ನು ರಿಪೀಟೆಡ್ ಆಗಿ ಮಾಡುವಂಥದ್ದು, ಅದು ಶಿಥಿಲೀಕರಣ ವ್ಯಾಯಾಮ ಅಂತ ಅರ್ಥ. ಈ ವ್ಯಾಯಾಮಗಳನ್ನು ಮಾಡೋದ್ರಿಂದ ಕೂಡ ದೇಹದಲ್ಲಿ ಹೆಚ್ಚೆಚ್ಚು ಮಾರ್ಬಿಡಿಟಿ ಪ್ರೊಡ್ಯೂಸ್ ಆಗಿ ಅದನ್ನು ಹೊರಗೆ ಹಾಕಲಿಕ್ಕೆ ಸಹಕಾರಿಯಾಗುವಂಥದ್ದು. ಅದಾದಮೇಲೆ ನಾವು ಮುಖದಹುತಿ ಅಂತೆಲ್ಲ ಮಾಡ್ತೇವೆ. ಅದನ್ನು ಮಾಡೋದ್ರಿಂದ ಅಲ್ಲಿ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಪ್ರೊಡ್ಯೂಸ್ ಆಗಿರುವಂತಹ ಮಾರ್ಬಿಡಿಟಿ ಹೊರಗೆ ಹೋಗ್ತದೆ ಮುಖದಹುತಿ ಅದನ್ನು ಮಾಡೋದ್ರಿಂದ. ಎಕ್ಸಸೈಸ್, ಜಾಗಿಂಗ್ ಇರಬಹುದು, ಎಲ್ಲವನ್ನು ಕೂಡ ನಾವು ಅದನ್ನು ಇನ್ಕ್ಲೂಡ್ ಮಾಡ್ತೇವೆ. ದೇಹ ಅಂದರೆ ದೇಹವನ್ನು ಸ್ವಚ್ಛವಾಗಿಡುವಂಥದ್ದು, ದೇಹದ ಕಾರ್ಯದಕ್ಷತೆಯನ್ನು ಜಾಸ್ತಿ ಮಾಡೋದು. ಇನ್ನು ಬರುವಂಥದ್ದು ಅದರಲ್ಲಿ ಯೋಗ ಥೆರಪಿ ಅನ್ನುವಂಥದ್ದು, ಅದರ ಬಗ್ಗೆ ಹೆಚ್ಚು ಹೇಳಬೇಕಾಗೇ ಇಲ್ಲ. ಇದು ಯೋಗ ಅನ್ನುವಂಥದ್ದು ಯೋಗಾಸನಗಳು, ಅದರಲ್ಲಿ ಮುಖ್ಯವಾಗಿ ಯೋಗಾಸನಗಳನ್ನು ಮಾಡೋದ್ರಿಂದ ಬಹಳಷ್ಟು ಬೆನಿಫಿಟ್ಗಳಿವೆ. ಅದು ಬರೀ ದೇಹಕ್ಕೆ ಸೀಮಿತವಾಗಿಲ್ಲ, ಅದು ಎಲ್ಲ ಕೋಶಗಳಿಗೆ ಕೂಡ ಪೋಷಣೆಯನ್ನು ಕೊಡುವಂಥದ್ದು, ಅಂದರೆ ಆಲ್ ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ಮಾಡುವಂಥದ್ದು. ಆದರೆ ಈ ಯೋಗಾಸನಗಳನ್ನು ಮಾಡುವಾಗ ಕೆಲವರು ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ಮಾಡ್ತಾರೆ. ಆ ವಿಷಯದ ಬಗ್ಗೆ ಕೂಡ ನಾನು ಸಣ್ಣದಾಗಿ ಹೇಳ್ತಾ ಹೋಗ್ತೇನೆ. ಒಂದು, ಯೋಗಾಸನ ಅನ್ನುವಂಥದ್ದು ವ್ಯಾಯಾಮ ಅಲ್ಲ, ಅದು ಸ್ಥಿರವಾಗಿ ಸುಖವಾಗಿ ಇರುವಂತಹ ಒಂದು ಪೋಸ್ಚರ್ ಅಥವಾ ಒಂದು ಭಂಗಿ ಮಾತ್ರ. ಅದರಲ್ಲಿ ರಿಪೀಟೆಡ್ ಆಗಿ ಮೂವ್ಮೆಂಟ್ ಇರೋದಿಲ್ಲ. ಬ್ರೀದಿಂಗ್, ನಿಮ್ಮ ಉಸಿರಾಟಕ್ಕೆ ಬಂದರೆ ನೀವು ಸ್ಟಾರ್ಟ್ ಮಾಡಿದ್ರಿಂದ, ಯೋಗಾಸನಗಳನ್ನು ಪ್ರಾರಂಭ ಮಾಡಿದ್ರಿಂದ ಕೊನೆ ತನಕ ಕೂಡ ಬ್ರೀದಿಂಗ್ ನಾರ್ಮಲ್ ಆಗಿರ್ತದೆ. ಅದು ಅದರ ಲಯವನ್ನು ಕಳ್ಕೊಂಡಿರೋದಿಲ್ಲ, ಅದು ರಿದಮಿಕ್ ಆಗಿರ್ತದೆ. ನೀವು ಬ್ರೀದಿಂಗನ್ನು ಹೆಚ್ಚು ಕಡಿಮೆ ನೀವು ಮಾಡೋ ಹಾಗಿಲ್ಲ ಅದು. ಇನ್ನು ನೀವು ಒಂದು ಪೋಸ್ಚರನ್ನು ಮಾಡುವಾಗ ಅದು ಆ ಪೋಸ್ಚರಲ್ಲಿ ನೀವು ಫೈನಲ್ ಪೋಸ್ಚರ್ ಅನ್ನುವಂಥದ್ದು ಇಂಪಾರ್ಟೆಂಟೇ ಅಲ್ಲ. ನಿಮಗೆ ಎಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೋ, ಈಗ ಒಂದು ರೀತಿ ಈಗ ಸೈಡ್ವರ್ಡ್ ಬೆಂಡಿಂಗ್ ಒಂದು ಪೋಸ್ಚರ್ ಆಸನವನ್ನು ನೀವು ಮಾಡಿದರೆ ಇಲ್ಲಿ ನಿಮಗೆ ನೋವು ಬರ್ಬೋದು. ಆ ಪೋಸ್ಚರ್ ಮಾಡುವಾಗ ಅಂದರೆ ಅರ್ಧಕಟಿ ಅಥವಾ ಪಾರ್ಶ್ವಕಟಿ ಚಕ್ರಾಸನ ಅಂತ, ಅದನ್ನು ಮಾಡುವಾಗ ಇಲ್ಲಿ ನೋವು ಬಂದರೆ
ಅಲ್ಲೇ ನೀವು ನಿಲ್ಲಿಸಬಹುದು ಆಸನವನ್ನ. ಅಂದ್ರೆ ಇಷ್ಟೇ ಮಾಡ್ಬೋದು, ತುಂಬಾ ಬೆಂಡಾಗುವ ಅಗತ್ಯ ಏನಿಲ್ಲ. ಫೈನಲ್ ಪೋಸ್ಚರ್ ಅನ್ನುವಂಥದ್ದು ಮುಖ್ಯವೇ ಅಲ್ಲ, ಎಷ್ಟಾಗ್ತದೋ ಅಷ್ಟು ನೀವಲ್ಲಿ ಮೇಂಟೈನ್ ಮಾಡುವಂಥದ್ದು ಬಹಳ ಮುಖ್ಯ. ಮೇಂಟೈನ್ ಮಾಡುವಾಗ ನಾರ್ಮಲ್ ಬ್ರೀದಿಂಗ್ ಇರುವಂಥದ್ದು ಬಹಳ ಮುಖ್ಯ ಆಗ್ತದೆ. ಬ್ರೀದಿಂಗ್ ಅಲ್ಲಿ ವ್ಯತ್ಯಾಸ ಆಗಬಾರ್ದು. ಮತ್ತು ನೋವನ್ನು ನೀವು ಎಂಜಾಯ್ ಮಾಡಲಿಕ್ಕೆ ಕಲಿಯುವಂಥದ್ದು, ಅದು ಕೂಡ ಬಹಳ ಮುಖ್ಯ. ಇನ್ನು ನೆಕ್ಸ್ಟ್ ಬರುವಂಥದ್ದು, ನೀವು ಒಂದು ಸೈಡ್ ಲೆಫ್ಟ್ ಸೈಡಿಗೆ ನೀವು ಪಾರ್ಶ್ವಕಟಿ ಚಕ್ರಾಸನ ಉದಾಹರಣೆಗೆ ನೀವು ಮಾಡಿದ್ರೆ, ರೈಟ್ ಸೈಡ್ಗೆ ಕೂಡ ಅದನ್ನು ಮಾಡಬೇಕು. ಕಾಂಪ್ಲಿಮೆಂಟರಿ ಪೋಸ್ಚರ್ ನೀವು ಮಾಡಲೇಬೇಕು. ಆವಾಗ ನಿಮಗೆ ಬ್ಯಾಲೆನ್ಸಿಂಗ್ ಎಫೆಕ್ಟ್ ಬರುವಂಥದ್ದು. ಮುಂದೆ ಬಗ್ಗು ಆಸನವನ್ನು ನೀವು ಮಾಡಿದ್ರೆ, ಪಾದಹಸ್ತಾಸನವನ್ನು ಮಾಡಿದ್ರೆ, ಹಿಂದೆ ಬಗ್ಗುವಂತಹ ಅದು ಅರ್ಧ ಚಕ್ರಾಸನ ಇರಬಹುದು ಅಥವಾ ಸಂಪೂರ್ಣ ಚಕ್ರಾಸನ ಇರಬಹುದು, ಅದನ್ನು ನೀವು ಮಾಡಲೇಬೇಕು. ಆ ಕಾಂಪ್ಲಿಮೆಂಟರಿ ಪೋಸ್ಚರ್ ಬಹಳ ಮುಖ್ಯ ಮಾಡುವಂಥದ್ದು ಬ್ಯಾಲೆನ್ಸಿಂಗ್ ಆಗಲಿಕ್ಕೆ. ಇನ್ನು ನೀವೊಂದು ಆಸನವನ್ನ ಮಾಡಿದ ಮೇಲೆ ತಕ್ಷಣ ಇನ್ನೊಂದು ಆಸನಕ್ಕೆ ಸ್ವಿಚ್ ಆಗಬಾರ್ದು. ಒಂದು ಆಸನ ಮಾಡಿ ನೀವು ರಿಲ್ಯಾಕ್ಸೇಷನ್ ಪೋಸ್ಚರ್ಗೆ ಬಂದು ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕು. ನನ್ನ ದೇಹದಲ್ಲಿ ಏನೆಲ್ಲ ವ್ಯತ್ಯಾಸ ಆಗಿದೆ, ಇದನ್ನು ಮಾಡಿದ ಮೇಲೆ ಯಾವ ಭಾಗ ತುಂಬ ಲೂಸ್ ಆಗಿದೆ, ಯಾವ ಭಾಗದಲ್ಲಿ ಸ್ವಲ್ಪ ಪೇನ್ ಬರ್ತಾ ಇದೆ, ಮನಸ್ಸು ರಿಲ್ಯಾಕ್ಸ್ ಆಗಿದೆ, ಬ್ರೀದಿಂಗ್ ಪ್ಯಾಟರ್ನ್ ನಾರ್ಮಲ್ ಆಗಿದೆ, ಎಲ್ಲವನ್ನು ನೀವು ಅಬ್ಸರ್ವ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಆಸನವನ್ನು ನೀವು ಮಾಡಬೇಕು. ಹಾಗೆ ಮಾಡಿದಾಗ ಹಿಂದಿನ ಆಸನದ ಸಂಪೂರ್ಣ ಬೆನಿಫಿಟ್ ನಿಮಗೆ ಸಿಗಲಿಕ್ಕೆ ಸಹಕಾರಿ ಆಗುವಂಥದ್ದು. ಇವಿಷ್ಟು ಕೂಡ ನಿಯಮಗಳನ್ನು ನೀವು ಪಾಲಿಸಿ ಆಸನಗಳನ್ನು ಮಾಡಬೇಕು. ಅದು ಅಲ್ಲದೆ ಆಸನ ಆದಮೇಲೆ ಕೊನೆಗೆ ಒಂದು ಸ್ವಲ್ಪ ಹೊತ್ತು ಶವಾಸನದಲ್ಲಿ ಮಲಗಿ ಡೀಪ್ ಬ್ರೀದಿಂಗನ್ನು ತಗೊಂಡು ನಿಮ್ಮ ಪ್ರಾಣದ ಚಲನೆಯನ್ನು ದೇಹದಲ್ಲಿ ಅಬ್ಸರ್ವ್ ಮಾಡಿಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ. ಹಾಗಿರುವಾಗ ನಿಮಗೆ ಆ ಆಸನವನ್ನು ಮಾಡಿದಾಗ ಕೆಲವು ಕಡೆ ನೋವು ಬರುವಂಥದ್ದು ಅಲ್ಲ, ಅದೆಲ್ಲ ನಿಮಗೆ ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ಇವಿಷ್ಟು ಆಸನಗಳ ಬಗ್ಗೆ ನೀವು ಇಷ್ಟು ಶಿಥಿಲೀಕರಣ ವ್ಯಾಯಾಮ ಮತ್ತು ಯೋಗಿಕ ಕ್ರಿಯಾಸ್ ಮತ್ತು ಆಸನಗಳು ಇಷ್ಟನ್ನು ನೀವು ಅನ್ನಮಯ ಕೋಶದಲ್ಲಿ ಮಾಡಿಕೊಳ್ಳಬಹುದು, ಅನ್ನಮಯ ಕೋಶದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ. ಇನ್ನು ಮುಂದೆ ಪ್ರಾಣಮಯ ಕೋಶದ ಬಗ್ಗೆ ಕೂಡ ನಾವು ನೋಡ್ತಾ ಹೋಗಬಹುದು. ಪ್ರಾಣಮಯ ಕೋಶದ ಬಗ್ಗೆ, ಪ್ರಾಣಮಯ ಕೋಶಕ್ಕೆ ಯಾವ ರೀತಿಯಲ್ಲಿ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ, ಅಂದರೆ ಪ್ರಾಣಮಯ ಕೋಶದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬಹುದು ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಅಲ್ಲಿ ತನಕ ಧನ್ಯವಾದ.